शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्ते गजाननं भूतगणातिसेवितं प्रसिद्धं भूतपादावक्षितं पुराणं वैशविनाशनाशनं नमामि गम्भीरनाथपङ्कजम् ಗೊಣಗ್ತಾವನ ಶ್ಲೋಕ ಹೇಳ್ತಾನೆ ಇವನು ಅಲ್ಲ ಅಮ್ಮ ಆಯ್ತಲ್ಲ ಅದಕ್ಕೆ ಚಿಕ್ಕಮ್ಮ ದೊಡ್ಡಮ್ಮ ಬರೀ ಅವಕ್ಕೆ ಮಾಡ್ತಾವನೆ ಎಷ್ಟಂಬ ಇತ್ತು ಎಷ್ಟಂಬ ನಾನೇನು ಅಂಬ ಶುರು ಮಾಡ್ಬೇಡ ಬಾ ಇನ್ನು ಬೋಂಡ ಬೋಂಡ ನೀನೇ ದೊಡ್ಡ ಬೋಂಡ ಅನ್ನು ಇದು ಲೈಟ್ ಬ್ಲೂ ಕಾಣಿಸ್ತಾ ಇದೆ. ಚೆನ್ನಾಯ್ತಾ ಚೆನ್ನಾಯ್ತಾ ವೀರ ಚೆನ್ನಾಯ್ತಲ್ವಾ ರಂಜು ಇದು ಹೆಲ್ಮೆಟ್ ಏನಕ್ಕೆ ನಮಗೂ ತಗೋ ಫಸ್ಟ್ ಟೈಮ್ ಬಂದಿರೋದು ಪೂಜೆ ಮಾಡ್ಸೋಣ ನಾವು ಏರಿಯಾ ದೇವರಲ್ವ ಇಲ್ಲೇ ಹೇಳ್ತೇವೆ ಫುಲ್ ಸೆಟ್ ಅದನ್ನ ತಗೋತೀವಿ ನೋಡು ಎಷ್ಟಾರ ತಗೋ ಅವ್ರ ವ್ಯಾಪಾರ ಅದ ಕೊಡ್ತೀರಾ ಬೇಕಾ ಎಷ್ಟು ಒಂದು Hey, you are not supposed to ask like that. ಏನದು ದೊಡ್ಡ we can shoot right ನಾನು ನೋಡ್ತೀನಿ ಇರು ಅಭಿ ಇರೋ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಅವ್ರು
ಇವ್ರಿಬ್ರು ಹೊಸ ಕಪಲ್ಸ್ ತರ ಹೋಯ್ತವ್ರ. ಅವನ್ ಸಂಬಂಧನೇ ಇಲ್ದವನಂಗ್ ತಿರುಗ್ತವನಿ. ಅವನಂಗೆ ಇರೋದು. ನಿಮ್ಮ ಅಪ್ಪ ಅಮ್ಮ ಎಲ್ಲ ನಿಮ್ ಪಪ್ಪ ಮಮ್ಮ ಯಾರು? ಪಪ್ಪ ಮಮ್ಮ ಎಲ್ಲಿ ನಿಮ್ದು? ಇವರಲ್ಲ, ಇವ್ರು ನಿನ್ನೆ ಮದ್ವೆ ಆದ. ನೀನ್ ಎಲ್ಲಿಂದ ಬಂದೆ? ಸ್ಲೀವ್ ಸ್ವಲ್ಪ ಟೈಟ್ ಆಯ್ತು ಅನ್ಸುತ್ತೆ, ಇನ್ನೊಂದ್ ಚೂರ್ ಬಿಡ್ಬೇಕಿತ್ತು. ಒಳ್ಳೆ ಆಂಟಿ ಇರ್ದ ಕೈ ಈ ತರ ಕಾಣಿಸುತ್ತೆ. ಕೈ ಸ್ವೆಲ್ ಆಗಿರೋ. ಅಕ್ಕ ನಿನ್ ಕಾಲಿಂಗಿಗೆ ಇನ್ನೊಂದು ಫೋನ್ ಇಟ್ಕೋಕ, ಇದು ವಿಡಿಯೋ ಮಾಡಕ್ಕೆ ಬಿಟ್ಬಿಡ್ರಿ ಹೇಳ್ತೀನಿ. ಅಕ್ಕ ವಿರುದ್ಧ ಅವತ್ತು ದಿವಸ ವಿಡಿಯೋ ಮಾಡಿದ್ರಿ ಗೊತ್ತಾ, ನೆಡ್ಕೊಂಬರೋದು ಕಂಬಗಳ ಹತ್ರ. ಅಲ್ಲಿ ಅಣ್ಣ ನಿಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಬರೋ ಥರ ಇಲ್ಲೆಲ್ಲ ಕಂಬಗಳ ಹತ್ರ ಮಾಡಿದ್ರಿ ನೀವು ಅವತ್ತೊಂದು ದಿವಸ ವೀರು ವಿಡಿಯೋ. ಥ್ಯಾಂಕ್ ಯು ಅದಕ್ಕೆಲ್ಲ ಏನಕ್ಕಮ್ಮ ಥ್ಯಾಂಕ್ ಯು. ಫಸ್ಟ್ ಟೈಮ್ ಚೆನ್ನಾಗಿರಿ, ಗಂಡ ಹೆಂಡತಿ ದಿವಸ ಚೆನ್ನಾಗಿ ಬಾಳ್ರಮ್ಮ. ನೋಡು ನಮ್ಮ ಅತ್ತೆನೇ ಕಟ್ಟಿರೋ ಹೂವು. ನೀ ಒಂದು 15 ನಿಮಿಷ ಆಯ್ತು ಬಟ್ಟೆ ಬಿಚ್ಚಿ ಅದೇ ಡ್ರೆಸ್ ಹಾಕೊಂಡಿರೋ ಚೆನ್ನಾಗಿ. ಫೋನ್ ಮಾಡಿದ್ದೀನಿ. ಹೌದಾ? ಅದು ಸ್ಲೀವ್ ಸ್ವಲ್ಪ ಟೈಟ್ ಇತ್ತಾ, ಕೈ ಕೊರಿತಾ ಆಯ್ತು. ಸುನಿ ಬಿಚ್ಬಿಡು ಹೋಗ್ಬೇಬಿ, ಮಂಡ್ಯ ಕೈನೋ ಅಂತ್ಯಾ. ಅದು ಬಾಕ್ಸ್ ಬಿಟ್ಬಿಟ್ಟು ಸ್ವೀಟ್ ತಿನ್ಸೋರಿಗೆ. ಬಾ ಪಾಪಿ ಯಾವ ತಂದಿದ್ದೆ, ಬಾ ತಿಕ್ಕೊಡ. ಬಾಯಿಗೆ ತಿನ್ನಡ, ಬಾ. ಹಂಗ್ ಮಾಡ್ಬಾರ್ದು, ಬಾ. ಹೂವು ಮುಡ್ಕೊಂಬ. ಏಟಾಗುತ್ತೆ ಕಣೋದು, ಚರ್ಚ್ ಏಟಾಗುತ್ತೆ. ಸ್ವೀಟ್ ತಿನ್ನು. ಸುಡಿ ಹೊಡೆದ್ರೆ ಹೆಂಗ್ ಕತೆ ಇಲ್ಲ, ಇಸ್ಕೊ ಸುಮ್ಮನೆ ಅಷ್ಟೊಂದು ತಿನ್ನೋದೇ ತಿಂತಾವ್ ನೋಡು. ಬಾ ಇಂದ ನೀವ್ ಮಾಡೋದೆ ತಿನ್ನಲ್ಲ. ಸುನಿ ಒಂಚೂರು ತಿಂದಮ್ಮ ಇಂದಪ್ಪ ಇಂದವೇ ನಾನು ತಿನ್ಸಿದ್ರೆ ಕಿತ್ಕೊಂಡು ತಿಂತ ಹೋಗದ. ನಿಮ್ಗೆ ಅರ್ಥ ಆಗಿಲ್ಲ, ನಾನು ಹೇಳಿದ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಅತ್ತೆ ಕೊಟ್ಟ ಗಿಫ್ಟ್ ಫಾರ್ ಬರ್ತಡೇ, ಫಸ್ಟ್ ಗಿಫ್ಟ್ ಈ ವರ್ಷದ್ದು. ವರ್ಷದೇನು ಫಸ್ಟ್ ಗಿಫ್ಟ್ ಅಲ್ವಾ? ಇವ್ರದ್ದು ಫಸ್ಟ್ ಗಿಫ್ಟೇ ಈ ವರ್ಷದ, ಅಂದ್ರೆ ಈ ಬರ್ಡೇದು ಇದೆ ಫಸ್ಟ್. ಅವ್ರ ಎರಡು ಒಂದೇ ಕೇಳ್ತಾ ಇರೋದ್ ನಾನು. ಆಂಟಿ ಫಸ್ಟ್ ಗಿಫ್ಟ್ ಎಲ್ಲಾ ಕಡೆಯಿಂದ. ಅವನ್ ಕೈ ಒಡ್ಡಿರೋದ್ ನೋಡು ಬುಜ್ಜಿ. ವೀರ ಗಿಫ್ಟ್ ಅಜ್ಜಿ ತೆಗಿ ಈ ಕಡೆ ಸೀಸರ್ ಸುನಿಯ ಏನ್ ಬೇಡ, ಬರ್ತೈತೆ ಪೇಪರ್ ಅವನ್ ಪೀಸ್ ಪೀಸ್ ಮಾಡ್ತಾವ. ಏ ನಿಧಾನ ತೆಗಿವಿರು. ವಾವ್, ಏನಿದು? ವಾವ್ ವೀರು. ನೋಡು ಗಿಫ್ಟ್. ವೀರು, ಏ ವೀರು, ಗಿಫ್ಟ್ ಅಜ್ಜಿ ಹೆಸ್ರೇನು? ಬಾಯ್ಲ್ ಸರಿಯಾಗಿ ಹೇಳ್ಬಾ. ಏ ಚೆನ್ನಾಗಿ ಸಾರಿನಾ ಡ್ರೆಸ್ ಮೆಟೀರಿಯಲ್ ಚೆನ್ನಾಗೈತೆ. ಗಿರ್ಜಂಬ ಆಗ್ಲೇ ಕೇಳಿದ, ಈಗ ಹೇಳ್ತಾವನೆ. ಕಲರ್ ಚೆನ್ನಾಯ್ತಾ? ಏ ಚೆನ್ನಾಗೈತೆ. ರೆಡ್, ಇದ್ರಲ್ಲಿ ರೆಡ್ ಕಾಣಿಸ್ತಾ ಇದೆ. ರಾಣಿ ಪಿಂಕ್. ನಿಮ್ ಪ್ಯಾಂಟು ಅದು ಎರಡು ಒಂದೇ ಕಲರ್ ಆಲ್ಮೋಸ್ಟ್. ರೆಡ್
ಇದೊಂಥರ ಇದ್ರಲ್ಲಿ ಒಂದೇ ತರ ಕಾಣಿಸ್ತೈತೆ ವಿಡಿಯೋದಲ್ಲಿ ಬ್ರೈಟ್ನೆಸ್. ನಂಗೆ ಎಲ್ಲಿ ಗೊಂಜಾಯ್ತದೆ ಅಂತ ನೋಡ್ಬಾರೋ ಚೆನ್ನಾಗೈತೆ ಆಂಟಿ. ಮತ್ತೆ ಸ್ಯಾರಿ ಕಲೆಕ್ಷನ್ ಚೆನ್ನಾಗಿ ಮಾಡ್ತಾರೆ, ಸೆಲೆಕ್ಟ್ ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ ಈ ವರ್ಷದ ಬರ್ಡೇ ಒಂದೇ ಗಿಫ್ಟ್, ಒನ್ ಅಂಡ್ ಓನ್ಲಿ ಗಿಫ್ಟ್. ಅವ್ನು ನಾನೇ ಎತ್ಕೋಬೇಕು, ಇನ್ಯಾರು ಎತ್ಕೋತಾರೆ? ಒಂದು ಗಿಫ್ಟ್ ಗಿಫ್ಟ್ ಇಲ್ಲ, ಡಬಲ್ ಆಯ್ತು. ಕೇಕ್ ತರ್ಸ್ಕೊಟ್ಟಿಲ್ಲ, ಮ್ಯಾಂಗೋ ಕೇಕ್, ಐಸ್ ಕ್ರೀಮ್ ಕೇಕ್. ಅದೆಲ್ಲ ಗಿಫ್ಟ್. ಮತ್ತೆ ಐಸ್ ಕ್ರೀಮ್ ಕೊಟ್ಟಿಲ್ಲ, ಕರ್ಗೋಗೈತದ ಫ್ರೀಜರ್ ಇಟ್ಟಿದ್ದೀವಿ ತಾಳು ಕೆಳಗಿಟ್ಟಿದೀನಿ. ಸೆಟ್ ಆಗ್ಲಿಲ್ವಾಕ ಮತ್ತೆ? ಫ್ರೀಜರ್ ಅಲ್ಲಿ ಇರ್ಬೇಕಲ್ಲ ಇದು. ಇಲ್ಲ ಇವಾಗ ಕೆಳಗಿಟ್ಟಿದೀನಿ ನೋಡೊಂದ್ಸತಿ. ಅದು ನೆನ್ನೆ ಇರೋದು ಹಂಗೆ ಇರುತ್ತೆ, ಇನ್ನು ಎತ್ಕೋಬಹುದು. ಐಸ್ ಕ್ರೀಮ್ ಕೇಕ್ ಹಂಗೆ ಬರೋದು ಇದು. ಥ್ಯಾಂಕ್ ಯು, ಚೆನ್ನಾಗಿದೆ. ನೆಕ್ಸ್ಟ್ ವರಮಹಾಲಕ್ಷ್ಮಿಗೆ ಹೋಲಿಸ್ಕೊಣ. ಐ ಥಾಟ್ ವಿಲ್ ಮ್ಯಾಚ್ ಮಾಡೋಣ ಅಂತ. ನೆಕ್ಸ್ಟ್ ಬರ್ತಾನೆ ಇರುತ್ತೆ ಆಗಸ್ಟ್ ಇಂದ ಹಬ್ಬಗಳು. ಫಸ್ಟ್ ಅಜ್ಜಿಂಗ್ ಕರ್ದ್ಬಿಟ್ಟಿಲ್ಲ. ನೋಡ್ಬಿಟ್ಟಿಲ್ಲ ಅಜ್ಜಿನ. ಅಜ್ಜಿ ನೋಡ್ತಾ ಇಲ್ಲ ಇವರು ನಿನ್ನ. ಹೇಳ ಗಿರ್ಜಂಬಾ. ಬಾಯಿ ನೋಡಮ್ಮ, ಇದ್ರದ್ದು ಬಾಯಿ ಹೆಂಗೈತೆ. ನಾವ್ ಹೇಳ್ಕೊಟ್ಟಿಲ್ಲ, ಅವ್ನೇ ಹೇಳ್ತಾ ಇರೋದು. ಒಂದ್ಸತಿ ಹೇಳಿದ್ರೆ ಸಾಕು ನೋಡಿ ಹೆಂಗೆ ಹೇಳ್ತಾನೆ ಕಳ್ಳ, ಭಾರಿ ಕಳ್ಳ. ಹೂವ ಹೆಂಗತ್ತದಪ್ಪ, ಹೂವ ಹೆಂಗತ್ತದೆ ಕರೆಕ್ಟ್ ಆಗಿ ಅಂತೈತೆ. ಅದ್ ಬೇರೆ ಏನೋ ಸೇರ್ಸ್ಕೊಂತಾನೆ. ಅಲ್ಲೋಟೆ ನನ್ನ ಕರೆದ್ಬಿಟ್ಟು ಗೈದ್ರಿ, ನನ್ನ ಕರೆದ್ಬಿಟ್ಟು ಜಮಾ ಅಂತ ರಾಗ ಬೇರೆ ಹೇಳಿತ್ತವನೆ. ಅದು ಕರೆದ್ಬಿಟ್ಟು ಹೇಳ್ತಾವನೆ, ಅಜ್ಜಿ ಅಜ್ಜಿ ಅಂತ ಕರೆದ್ಬಿಟ್ಟು ಹೇಳ್ತಾವನೆ. ಅಜ್ಜಿ ಹೆಸರೇನಪ್ಪ? ಅಲ್ಲ ಅಜ್ಜಿ ಹೆಸರು ಅಜ್ಜಿ ಪಾಪನ ಕಳ್ಳ. ಬೌಲಲ್ಲಿದೆ ನೋಡಿ ಗಾಯತ್ರಿ. ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ದೀರಾ ನೋಡಿ, ಇದು ಮಿಡ್ ನೈಟ್ ಸೆಲೆಬ್ರೇಷನ್. ಕರೆಕ್ಟಾಗಿ 12 o'clockಗೆ ಸೆಲೆಬ್ರೇಟ್ ಮಾಡಿದ್ದು. ರಂಜು ಮನೇಲಿ ಡೆಕೋರೇಷನ್ ಎಲ್ಲ ಅಂದರೆ ಸಿಂಪಲಾಗಿ ಪಾಪ ಅವರೇ ತುಂಬ ಎಫರ್ಟ್ ಹಾಕಿ ಡೆಕೋರೆಲ್ಲ ಮಾಡಿದರು, ಕೇಕ್ ಎಲ್ಲ ತರಿಸಿದ್ರು. ತುಂಬಾ ಖುಷಿ ಆಯಿತು. ಪಾಪ ಅವ್ರಿನ್ನೂ ಇವಾಗ ಶಿಫ್ಟ್ ಆಗಿರೋದು, ಏನು ಮನೆ ಅರೇಂಜ್ ಮಾಡ್ಕೊಂಡಿರಲಿಲ್ಲ. ಬಟ್ ಆದ್ರೂ ಅಷ್ಟೊಂದು ಎಫರ್ಟ್ ಹಾಕಿ ನನ್ನ ಬರ್ಡೇನ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ವೀರು ಕೂಡ ಎದ್ದಿದ್ದ, ನಂಗೆ ಸಖತ್ ಖುಷಿ ಆಯಿತು. ಈ ವರ್ಷ 30th ಬರ್ಡೇ ಎಲ್ಲೋ ಒಂದು ಕಡೆ ಸಖತ್ ನನಗೆ ಲೋ ಫೀಲ್ ಆಗ್ತಾಯಿತ್ತು. ನಮ್ಮಮ್ಮ ನೆನಪು ಕಾಡ್ತಾಯಿತ್ತು, ತುಂಬ ಎಮೋಷ್ನಲ್ ಅನ್ನಿಸ್ತಾಯಿತ್ತು. ಬಟ್ ಇವರೆಲ್ಲ ತುಂಬ ಎಫರ್ಟ್ ಹಾಕಿ ನನ್ನ ಬರ್ಡೇನ ತುಂಬ ಚೆನ್ನಾಗಿ ಮಾಡಿದ್ರು. ಈ ವರ್ಷದ ಬರ್ಡೇಲಿ ನಾನು ಒಂದೇ ಒಂದು ಮಿಸ್ ಮಾಡ್ಕೊಂಡಿದ್ದು ಏನಂದರೆ ಅಮ್ಮನ ಮನೆಗೆ ಹೋಗೋದು. ಅದೊಂದು ತುಂಬ ಮಿಸ್ ಮಾಡಿಕೊಂಡೆ. ಬಟ್ ಅದು ಬಿಟ್ಟು ಓವರ್ ಆಲ್ ಚೆನ್ನಾಗಾಯಿತು ನನ್ನ ಬರ್ಡೇ. ನೀವೇ ನೋಡ್ಬೋದು, ಪ್ರತಿ ವರ್ಷ ನನ್ನ ಬರ್ಡೇಗೆ ಸಾವಿರಾರು ಮೆಸೇಜಸ್ ಕಳಿಸ್ತೀರ ನೀವುಗಳು ಅಷ್ಟೇ. ತುಂಬ ಸ್ಪೆಷಲ್ ಮಾಡ್ತಾರೆ. ನಾನು ಇನ್ನೇನು ಕೇಳಲಿ, ಐ ಆಮ್ ವೆರಿ ಗ್ರೇಟ್ಫುಲ್. ಇದೇ ಥರ ಇರಲಿ ನಿಮ್ಮ ಪ್ರೀತಿ. ಆ್ಯಂಡ್ ನಿಜ ಏನು ಮಾತಾಡಬೇಕೇನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಯಾರ ನನ್ನ ಬರ್ಡೇಗೆ ವಿಶಸ್ ಮಾಡಿದ್ರಿ, ಸ್ಟೋರೀಸ್ ಹಾಕಿದ್ರಿ, ಕಮೆಂಟ್ ಮಾಡಿದ್ರಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರ ಪ್ರತಿಯೊಂದು ಚಿಕ್ಕ ಮೆಸೇಜ್ ಕೂಡ ನನಗೆ ತುಂಬಾ ಅವತ್ತಿನ ದಿನ ಏನಂದಿರ ಒಂದು ಬಾರ್ ಆಗಿದೆ. ಆ್ಯಂಡ್ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುನಿ ಕೂಡ ಒಂದು ಕೇಕ್ ತರಿಸಿದ್ರು. ಅವರು ನನಗೆ ಮ್ಯಾಂಗೋ ಇಷ್ಟ ಅಂದ್ಬಿಟ್ಟು ಮ್ಯಾಂಗೋ ಫ್ಲೇವರಲ್ಲಿ ತರಿಸಿದ್ರು. ರಂಜು ರೆಡ್ ವೆಲ್ವೆಟಲ್ಲಿ ತಂದಿದ್ಲು. ಆ್ಯಂಡ್ ಅವ್ರ ಎಫರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಾಯಿತು. ನೀವು ನೋಡ್ತಾ ಇರ್ಬೋದು, ಸಾಂಗ್ ಹಾಕ್ಬಿಟ್ಟಿದ್ರು, ನಗುತ್ತಾ ನಗುತ್ತಾ ಬಳು ನೀನು ಅಂತ. ಸೊ ಅದು ಕಾಪಿರೈಟ್ ಬರುತ್ತೆ ಅನ್ನೋ ಒಂದು ರೀಸನ್ಗೆ ವಾಯ್ಸ್ ಓವರ್ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೇನು ಹೇಳೋದು, 30 years ಆಯಿತು. ನನ್ನ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ. ಆ್ಯಂಡ್ ಅದರಲ್ಲೂ ಈ ವರ್ಷ. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. ನನ್ನ ಸುತ್ತಮುತ್ತ ಇರೋ ಜನ ತುಂಬ ನನಗೆ ಒಳ್ಳೆ ಬಯಸೋರಿದ್ದಾರೆ. ಆ್ಯಂಡ್ ಚೆನ್ನಾಗಿ ಮಾಡೋರಿದ್ದಾರೆ. ಇನ್ನೇನು ಕೇಳೋದು, ದೇವರು ಚೆನ್ನಾಗಿಟ್ಟಿದ್ದಾನೆ.
ಯಾವುದ್ರಲ್ಲೂ ಏನಂತ ಇದಾಗಿಲ್ಲ, ಕೊರತೆ ಇಲ್ಲ. ಬಟ್ ನಿಮ್ಗೆ ಗೊತ್ತಿರೋಂಗೆ ಒಂದು ವಿಷಯ ಈ ವರ್ಷ ನಂಗೆ ಸಖತ್ತು ಕಾಡ್ತಾಯಿತ್ತು. ಪ್ರತಿ ವರ್ಷ ನನ್ನ ಬರ್ಡೇಲಿ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದು ಫಸ್ಟು ನಮ್ಮಮ್ಮನ ಮನೆಗೆ ಹೋಗ್ಬಿಡ್ತಾಯಿದ್ದೆ. ನಮ್ಮಮ್ಮ ಏನಾದರೂ ಅಡುಗೆ ಮಾಡಿರೋರು. ಸೊ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ. ಬಟ್ ಏನು ಮಾಡೋದು, ಬಟ್ ಫುಲ್ ಡೇ ಬ್ಯುಸಿಯಾಗಿದೆ, ಚೆನ್ನಾಗಿತ್ತು. ಕೇಕ್ ಕಟ್ ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆ್ಯಂಡ್ ನೀವು ನೋಡ್ದಂಗೆ ನಮ್ಮತ್ತೆ ಫಸ್ಟ್ ಗಿಫ್ಟ್ ಕೊಟ್ಟರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇನ್ನೊಂದು ಸರಿ ಥ್ಯಾಂಕ್ ಯು. ಅಯ್ಯೋ ಏನಿದೆ ಭಾಷೆ ಬಂದಿದೆ ರೀಸನ್ ಇರಬೇಕು ಇವಾಗ ಎಂಜಾಯ್. ಜೀವನದಲ್ಲಿ ಯಾವಾಗ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಿ. ಬಾ ಅನ್ಕೋಯ್ತು ಬಾಯಿದ್ರು ನೈಸ್. ದಿಸ್ ಇಸ್ ವೆರಿ ನೈಸ್. ಚೆನ್ನಾಗಿದೆ ತಿನ್ನೋದು. ಅಷ್ಟೊಂದು ಆಗಲ್ಲ ಅಣ್ಣ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ದೇವರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲದನ್ನು ಕೊಟ್ಟು ಕಾಪಾಡಿ. ಇರೋ ಗಂಡ್ಲಕ್ಕೆಲ್ಲ ಹೊಂಟೋಗ್ಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಬನ್ನಿ ನಾನ ಬನ್ನಿ. ಇಲ್ಲ ತೆಗೆ ಗೊತ್ತಾಗ್ಬಿಡ ನೀನ್ ಬರಲ್ಲ. ಇಷ್ಟ ಆಗಿತ್ತು. ಹೋಗ ಹೋಗ ಹೋಗು. ಇಲ್ಲಿ ನೋಡ್ಲಾ ಒಂದು ಫೋಟೋ ತೆಗೆ. ಬೇರೆ ಇಡೋ ಫ್ರಿಜ್ಜಲ್ಲಿ ಫೋನ್ ಫ್ರೀಸರ್ ಅಲ್ಲಿ ಬೇಗ ಗಟ್ಟಿ ಆಗ್ತದೆ. ಕೆಳಗಡೆ ಇರುತ್ತೆ ನೋಡಿ. ಇಲ್ಲ ನಂಗೂ ಗೊತ್ತು. ಫುಲ್ ಕರ್ಕೊಂಡ್ರೆ ಫ್ರೀಸರ್ ಫ್ರಿಜ್ಜಲ್ಲಿ. ಅಯ್ಯೋ ಅಯ್ಯೋ ಹೇಳಿದ್ರೆ ಪಾಪಿ ಮಾಮ ತಿನ್ನು, ಮಾಮ ಕೊಡ್ತಿರೋದಲ್ಲ ತಿನ್ನು. ಅವನೇ ತಿನ್ಕೊಂಡ. ಪಾಪಿ ಅವಳು ಅಂಗಡಿ ಕರ್ಕೊಂಡೋದ್ರೆ ಹಿಂಗೆಲ್ಲ ಬೇಡ ಕಡ ಏನ ಹೇಳಿದ್ರೆ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಹೇಳು. ಪರವಾಗಿಲ್ಲ. ಪಾಪಿ ಅವಳು ಹಿಂಗೆ ಹೇಳೋದಿಲ್ಲ. ಅವ್ಳನ್ನ ಹಿಂಗೆ ಮನೆಯೆಲ್ಲ ಗಲೀಜು ಮಾಡ್ಬೇಕು. ನಾನು ಎಂತೆ ಅವಳೆ. ನನ್ನ ಗಂಡ ಅವನೇ ಗುಡ್ಸಕ್ಕೆ. ಹೌದು. ಆ್ಯಂಡ್ ಇದು ಸೋನು ಅವ್ರು ತೊಗೊಬಂದಿದ್ರು ನನ್ನ ಬರ್ಡೇಗೆ ಕೇಕು. ಸೊ 2-3 ಕೇಕ್ ಆಗೋಯ್ತು. ಚೆನ್ನಾಗಿತ್ತು. ಆ್ಯಂಡ್ ಗೊಂಬೆನ ಕರ್ಕೊಬಂದಿದ್ರು. ಸರಿ ಅಂದ್ಬಿಟ್ಟು ನಾನು ಕೇಕ್ ಕಟ್ ಮಾಡ್ತಾಯಿದ್ದೆ. ನಾನು ದೇವಸ್ಥಾನಕ್ಕೆ ಹಾಕ್ಕೊಂಡಿದ್ದ ಡ್ರೆಸ್ ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಕೈ ಹತ್ರ ಸ್ವಲ್ಪ ಟೈಟ್ ಆಯ್ತಿತ್ತು. ಆ್ಯಂಡ್ ನನ್ನ ಕೈ ತುಂಬ ಪೇಯ್ನ್ ಇತ್ತು. ಸೊ ಹಾಗಾಗಿ ಬಿಚ್ಚಾಕ್ಬಿಟ್ಟು ಇದೊಂದು ಸ್ವಲ್ಪ ನನಗೆ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ವೇರ್ ಮಾಡಿದೆ. ಬಟ್ ಅದು ಬರೀ ಟಾಪ್ ಮಾತ್ರ ವೇರ್ ಮಾಡೋದು, ತುಂಬ ಶಾರ್ಟ್ ಆಯಿತು ಅಂದ್ಬಿಟ್ಟು ನನ್ನ ಕಲರ್ ಮ್ಯಾಚ್ ಆಗೋ ಥರದ್ದು ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೆ. ಆ್ಯಂಡ್ ವೀರು ನನ್ನ ಬರ್ಡೇ ಕೇಕ್ ಕಟ್ ಮಾಡಿರೋದು ಆಲ್ಮೋಸ್ಟ್ ಎಲ್ಲ. ಅವ್ನಿಗೇನು ಸಖತ್ ಇಷ್ಟ, ಪಾಪಿ ಯಾವು ಅಂತ ಇರ್ತಾನೆ. ಆ್ಯಂಡ್ ಫುಲ್ ಖುಷಿ ಪಟ್ಟ. ಚೆನ್ನಾಗಿ ಕೇಕ್ ಕಟ್ ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋನು, ಗೋಪಿ ಅಣ್ಣ ನನ್ನ ಬರ್ಡೇಗೆ ಬಂದು ಕೇಕ್ ಕಟ್ ಮಾಡಿಸಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದಾಗಲ್ಲ ಕಣೋ ಇರೋ. ಹೋಗ ಬಾರಿ ಏನು ಮಾಡಲ್ಲ. ಹೋಗಪ್ಪ. ಸ್ವಾತಿ ಅಂತೆ
ಅಷ್ಟೇ ಅಷ್ಟೇ ಅದು ನೋಡ್ಕೊಂಡು ಸ್ವಲ್ಪ ಹೊತ್ತು ನೋಡು. ಅವ್ರು ಕೊಡ್ಬೇಕು ನೀವ್ ತಿನ್ನಿ ಅವರು ತಿನ್ಸಿ ಎಲ್ಲರಿಗೂ. ಕ್ರೀಮ್ ಬರೆಯೋದು ಅಷ್ಟೇ ಒಂದು ನೋಡ್ದ ತಿನ್ಸಲ್ಲ ಶುಗರು ಶುಗರು ಏನ್ ಸ್ಯಾಟರ್ಡೆ ಸಂಡೇ ಅಲ್ಲ ಚೀಪ್ ಡೇ. ಇದೆ ಅದು ಫ್ರೈಡೆ. ಕರೀರಿ ನೀವು ನನಗೆ ಕರೀರಿ ಫಸ್ಟ್ ಹೋಗಿ. ನೀವು ಹೋಗಿ. ವೀಕೆಂಡ್ ಅಲ್ವೇನಾ? ಇದು ಆಮೇಲೆ ನಾವು ಅಂತೂ ಸೋಮವಾರ ಮಲ್ಕೊಳೋದು. ವೇಟ್ಸ್ ಅಲ್ಲ ಬಾಡಿ ವೇಟ್ ಅಷ್ಟೇ. ಇಲ್ಲಿ ಕ್ಯಾಮ್ರಾ ಬೇಡವಾ? ನಂಗೆ ಸುಮ್ಮನೆ ಸಾಕು ಬೇಬಿ ನೆತ್ಕೊಳ ಬಾರ ಇಲ್ಲಿ ಇನ್ನೆಲ್ಲ ಬಾಪ ನೀನು ಚೂಸ್ತಾವ ನಾನು ಇಲ್ಲಿ ತಿನ್ಬಂದೆ ಇದು. ಥ್ಯಾಂಕ್ ಯು. ಅಣ್ಣ ಸೈಡ್ ಸೈಡಿಗೆ ಬನ್ನಿ. ಸರಿ ಬ್ಯಾಟ್ ಬಾಲ್ ಎತ್ತ ಅದು ಈಗ ತೆಳ್ಳು ಹಿಂದಕ್ಕೆ ತಗೊಳ್ಳಂಗೆ. ಹಲೋ ಏನ್ ಮಾಡೋದು ಹಂಗೆ ಡಿವೋರ್ಸ್ ಯಾಕೋ ಹೌದಾ? ಅವ್ನು ತಿನ್ನಲ್ಲ ಗಂಟ್ರಿಗೆ ವಿಡಿಯೋ ಕಳಿಸ್ಬಿಟ್ಟು ಪೋಸ್ಟ್ ಎಗ್ಗು ಎಗ್ಗು ಆ ಹುಡುಗಿಯರ ಸೇಫ್ ಕಳಿಸಿ. ಎಗ್ಲೆಸ್ 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 ಅಲ್ವಾ ಸಣ್ಣ? ಎಗ್ಲೆಸ್ ನಾವು ಫ್ರೈಡೆ ಅಲ್ವಾ? ಪರವಾಗಿಲ್ಲ ಅಂದ್ರೆ ಅವ್ಳು ಬಾಯಿಲೆ ಇಟ್ಕೊಂಡಿದ್ಲು ಅದಕ್ಕೆ ಇಲ್ಲ ಅಂತ ಇವು ತಿನ್ನಲ್ಲ. ಅಂತ ಅಣ್ಣ ತಿಂತ ರಂಜಿತ್ ರಂಜು ಬರೀ ಗೊತ್ತಾಯ್ತು ಸಂತು ಹೇಳ್ದೆ ಈಗ. ನೀವು ಫೋನಲ್ಲೇ ಇರ್ತಾರಪ್ಪ ಯಾವಾಗ ಬರ್ಬೇಡ ಅಲ್ಲ, ಬರ್ಬೇಡಿ. ಬರೀ ಬೇಳೆ ಮೂಳೆ ಇಲ್ಲ. ಮೂಳೆ ಇಲ್ಲ ಬರೀ ಬೇಳೆ ಸಾಕು ಅವ್ಳು ಬ್ರಾಹ್ಮಣರು ನಾವು ಮೂಳೆ ಇದೆ ಇರಕ್ಕೆ ಆಗಲ್ಲ. ಜಾಸ್ತಿ ದಿನ ಹೋದ್ರೆ ಅಣ್ಣನ್ ತಿನ್ಸಿದ್ರ ನೀವು? first ಹೌದಾ? ಅಂಜು ಕಾಲಲ್ಲಿ ಐತೆ ಅದೇ ಗಂಡ ಹೆಂಡ್ತಿ ಇಬ್ರು ಫಾರಿನ್ ಇರ್ತಾರೆ. ತಿನ್ನಾಯ್ತು ಅವ್ರದ್ದು ಅದೇ ಕಾಲ್ಸ್ ಇರುತ್ತಲ್ಲ ಅದನ್ನ ಬರ್ತೀನಿ ಅಲ್ಲಿ ಬೆಟ್ಟ ಹೋಗ್ತಾರೆ ತಿನ್. ಮಮ್ಮಿಗೆ ಹೇಳು ಹ್ಯಾಪಿ ಬರ್ಡೇ. ಗೊಂಬೆ ಕೊಟ್ಟ ತಿನ್ನೋಳು ಎಲ್ಲ ಹಂಚ್ಕೊಡು ಹೈ ಓಡ್ ಬರ್ತೈತೆ ಇಸ್ಕೋಚಿನಿ ಆಯ್ಕೋ ಆಯ್ತು ಇಸ್ಕೋ ಇನ್ನ ಇಸ್ಕೋ. ಆಯ್ಕೊಮ್ಮ ಥ್ಯಾಂಕ್ಸ್ ಅಲ್ಲ ತೆಗೆ. ಹ್ಯಾಪಿ ಟು ಯು ಹೇಳು. ಅವಳು ವೀರ್ಗೆ ಹೇಳ್ತಾ ಇದ್ರು ವೀರು ಹ್ಯಾಪಿ ಬರ್ಡೇ ಅವಳು ಯಾರ್ ಬರ್ತಡೆ ನನ್ ಬರ್ತಡೆಗೂ ಅಷ್ಟೇ ವೀರು ಬರ್ತಡೆ ಅಂತೀವಿ. ಬಾ ರಂಜು ಹಂಗೆ ಬರ ನೋಡ್ಕ ಕೇಕ್ ಮೇಲೆ ಕಾಲ್ ಕಿಲ್ ಇಟ್ಬಿಟ್ಟು ನಮ್ಮನ್ನ ಬೋಲನ್ ಬಾ ಕೇಕ್ ತಿಂತ್ಯಾ ಕೇಕ್ ತಿಂತ್ಯಪ್ಪ ಆ ತಿಂತ್ಯಾ ಗೊಂಬೆ ಒಂಚೂರು ಯೋಯ್ ಗೊಂಬೆ ಅಲ್ಲಿ ಮಾಮ ಕ್ರೇಟ್ ತರಲ್ಲ. ಚೆನ್ನಾಗ್ಯಾ ಚೆನ್ನಾಗ್ಯಾ ವೀರು ಕೇಕ್ ಚೆನ್ನಾಗಿದ್ಯಾ? ಚೆನ್ನಾಗಿತ್ತಪ್ಪ ತಿಂತ್ಯಪ್ಪ ಇನ್ನ ಬೇಡ ಕ್ರೀಮ್ ತಿನ್ಸ್ಬೇಕು. ಹ್ಞೂ ಅಂತಾನೆ ಒಂದ್ಸರಿ ಒಂದು ಸ್ವೀಟ್ ಪಾರ್ಟಿ ಅಲ್ಲ ಒಂದು ಚಿಪ್ಸ್ ಹೌದಾ ಮಗ್ನೆ? ಜರ್ಗ್ತಾ ಇತ್ತಲ್ವಾ ಅದು ಇನ್ನ ಆ್ಯಂಡ್ ನಾನು ಬರ್ಡೇ ಮಧ್ಯಾಹ್ನನೇ ಎಲ್ಲ ಆಯಿತು, ಎಲ್ಲರೂ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಹೊರಟ್ರು. ಅದಾದಮೇಲೆ ನಾನು ಒಂಥರ ನನಗೆ ಗೊತ್ತಲ್ವ ಸ್ವಲ್ಪ ನಮ್ಮ ನೆನಪಾಯ್ತಾಯಿತ್ತು, ಬೇಜಾರಾಗ್ತಾಯಿತ್ತು. ಆಮೇಲೆ ಮನೇಲೆ ಪಾರ್ಟಿ ಮಾಡೋಣ ಅಂದ್ಕೊಂಡು ನಾವು ಯೂಶ್ವಲಿ ಮನೆಯಲ್ಲೇ ಪಾರ್ಟಿ ಮಾಡ್ತೀವಿ. ಬಟ್ ಇವತ್ತು ಸ್ಪೆಷಲಾಗಿ ಆಚೆ ಹೋಗಿ ಬರೋಣ ರೆಡಿಯಾಗು ಅಂತ ಸುನಿ ಕೂಡ ಹೇಳಿದ್ರು. ಸರಿ ಆಯಿತು ಅಂತ ರೆಡಿಯಾಗಿ ಗ್ಯಾಟ್ಸ್ಬಿಗೆ ಬಂದ್ವಿ. ನಾವು ಆಲ್ರೆಡಿ 2-3 ಸತಿ ಬಂದಿದ್ದೀವಿ. ಬಟ್ ರಂಜು ಮತ್ತು ನಿತಿನ್ ಎಲ್ಲ ಬಂದಿರಲಿಲ್ಲ. ಇನ್ನೊಬ್ಬರು ನೋಡಿದ್ರಲ್ಲ ರಂಜು ತಮ್ಮ ಅನುಷ್, ಅವ್ರು ಯಾರೂ ಬಂದಿರಲಿಲ್ಲ. ಸರಿ ಆಯಿತು, ಅವ್ರಿಗೆ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮನೆ ನಿಯರ್ ಬೈ ಕೂಡ ಇದೆ, ಪ್ಲೇಸಸ್ ಹೋಗಿ ಬರೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಗ್ಯಾಟ್ಸ್ಬಿಗೆ ಬಂದ್ವಿ. ಗ್ಯಾಟ್ಸ್ಬಿಲಿ ಫಸ್ಟು ಬೇರೆ ಕಡೆ ಹೋದ್ವಿ, ಬಟ್ ನಮ್ಗೆ ಅಲ್ಲಿ ಏನಂದರೆ ಸೆಟ್ ಆಗಲಿಲ್ಲ ಸ್ವಲ್ಪ. ಸೊ ಅಲ್ಲಿ ಪ್ಲೇಸ್ ನೋಡಿಕೊಂಡು ವಾಪಸ್ಸು ನಾವು ಗ್ಯಾಟ್ಸ್ಬಿಲಿ ಒಂದು ಟೇಬಲ್ ತೊಗೊಂಡು ಅಲ್ಲಿಗೆ ಬಂದ್ವಿ, ನಾನ್ ಸ್ಮೋಕಿಂಗ್ ಏರಿಯಾ ಅಲ್ಲಿ. ಸೊ ವೀರು ಎಲ್ಲ ಇರ್ತಾನಲ್ವಾ, ಸೊ ಫ್ಯಾಮಿಲಿ ಸ್ಪೇಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮಗೆ ಇಷ್ಟ ಆಯಿತು. ಇಲ್ಲಿ ಆ್ಯಂಬಿಯನ್ಸ್ ಚೆನ್ನಾಗಿರುತ್ತೆ, ಫುಡ್ ಚೆನ್ನಾಗಿರುತ್ತೆ. ಡೇ ಟೈಮ್ ಬಂದರೆ ಬೇರೆ ವೈಬ್ ಇರುತ್ತೆ, ಆ್ಯಂಡ್ ನೈಟ್ ಟೈಮಲ್ಲೇ ಒಂದು ವೈಬ್ ಸಖತ್ತಾಗಿರುತ್ತೆ. ಆ್ಯಂಡ್ ಒಳ್ಳೆ ಮ್ಯೂಸಿಕ್ಸ್ ಇರುತ್ತೆ. ಸೊ
ಪ್ಲೇಸ್ ನಮ್ಗೆ ಇಷ್ಟ ಆಯಿತು ಆ್ಯಂಡ್ ರಂಜು ನಿತಿನೂ ಕೂಡ ಇಷ್ಟ ಆಯಿತು ಆ್ಯಂಡ್ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಯಾರು ಈ ಥರ ಹೋಗೋಕ್ಕೆ ಇಷ್ಟಪಡ್ತೀರಾ ಅಂದರೆ ತುಂಬ ಪ್ಲೇಸಸ್ ಇದೆ. ದ ಪಾಮ್ಸ್ ಅಂತ ಇದೆ ನಮ್ಮ ಮನೆ ಹತ್ರ, ಅದು ಕೂಡ ತುಂಬ ದೊಡ್ಡ ಜಾಗ. ಬಟ್ ನಾನು ಆಲ್ರೆಡಿ ರೀಸೆಂಟಾಗಿ ಹೋಗಿ ಬಂದಿದ್ದೆ, ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ನಾವು ಗ್ಯಾಟ್ಸ್ಬಿಗೆ ಬಂದ್ವಿ. ನಾವು 2 ಟೇಬಲ್ ಚೇಂಜ್ ಮಾಡಿದ್ವಿ. ಒಂದು ಸತಿ ಅಲ್ಲಿ ಹೋದ್ವಿ, ನಮಗೆ ಸ್ವಲ್ಪ ಅಲ್ಲಿ ಕತ್ಲೆ ಅಂತ ಅನ್ನಿಸ್ತು. ಸೊ ಈ ಸೈಡ್ ಬಂದ್ವಿ. ಈ ಸೈಡ್ ತುಂಬ ಬ್ರೈಟ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಪ್ಲೇಸಸ್ ತುಂಬ ಇದೆ ಇಲ್ಲಿ. ನೀವು ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬರ್ಡೇ ಅಂದಮೇಲೆ ಪಾರ್ಟಿ ಮಾಡಲೇಬೇಕು ಅಲ್ವಾ. ಸೊ ಹಾಗಾಗಿ ಹಂಗೆ ಸಖತ್ತಾಗಿತ್ತು. ಆ್ಯಂಡ್ ನಿತಿನ ಏನೇನೋ ಮಾತಾಡಿಸ್ತಾ ಇದ್ದ ಹೇಗಿತ್ತು ಇಯರು ಅಂತ ಎಲ್ಲ. ಬಟ್ ಏನಾಗಿದೆ ಅಂದರೆ ಅಲ್ಲಿ ಫುಲ್ಲು ಗಾಳಿ ಆ್ಯಂಡ್ ಮ್ಯೂಸಿಕ್ ಬೇರೆ. ಸೊ ಹಾಗಾಗಿ ನನಗೆ ಆಡಿಯೋ ಹಾಕೋಕ್ಕಾಗಲಿಲ್ಲ. ಅವ್ನು ಕೇಳ್ತಾ ಇದ್ದ 30 ಇಯರ್ಸ್ ಆಯಿತು, ಹೇಗೆ ಅನ್ನಿಸ್ತಾ ಇದೆ, ನಿಮ್ಮ ಲೈಫ್ ಹೇಗಿದೆ ಅಂತೆಲ್ಲ ಕೇಳ್ತಾ ಇದ್ದ. ಸೊ ಹಂಗೆ ಮಾತಾಡ್ತಾ ಇದ್ದೆ. ನಿಜ ಹೇಳ್ಬೇಕಂದ್ರೆ ನನ್ನ ಲೈಫ್ ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ ನನ್ನ ಲೈಫು. ತುಂಬ ಒಳ್ಳೆ ಪ್ಲೇಸಲ್ಲಿದ್ದೀನಿ ಆ್ಯಂಡ್ ಚೆನ್ನಾಗಿದ್ದೀನಿ. ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಟಚ್ ವುಡ್ ಹಾಗೇ ಇರಲಿ. ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ ನನ್ನ ಲೈಫಲ್ಲೇ. ಅಂದ್ಕೊಂಡಿರಲಿಲ್ಲ ಇಷ್ಟು ಲವ್ ಸಿಗುತ್ತೆ ಆ್ಯಂಡ್ ಇಷ್ಟೊಂದು ಜನ ರೆಕಗ್ನೈಸ್ ಮಾಡ್ತಾರೆ, ಇಷ್ಟಪಡ್ತಾರೆ ನಮ್ಮ ಕಂಡ್ರೆ, ವೀರು ಕಂಡ್ರೆ, ನಮ್ಮ ಫ್ಯಾಮಿಲಿ ಕಂಡ್ರೆ. ಸೊ ಅದೆಲ್ಲ ನನಗೆ ತುಂಬಾ ಖುಷಿಯಾಗುತ್ತೆ, ಬ್ಲೆಸ್ಡ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಬಟ್ ಅದೇ ಟೈಮಲ್ಲಿ ನಮ್ಮ ಲೈಫಲ್ಲಿ ಈ ಥರ ಒಂದು ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮಗೆ ಆ ಥರ ಸಡನ್ನಾಗಿ ಆಗೋಯಿತು. ಅದೆಲ್ಲೋ ಒಂದು ಕಡೆ ನಮಗೆ ಯಾಕೆ ನಮಗೆ ಯಾಕೆ ನಮ್ಮ ಅಮ್ಮನಿಗೆ ಯಾಕೆ ಹಿಂಗಾಗೋಯಿತು ಅನ್ನೋದು ಅದೊಂಥರ ಕ್ವಶನ್ ಇರುತ್ತಲ್ಲ, ಅದು ಯಾವತ್ತೂ ಇದಾಗಲ್ಲ, ಕಾಡ್ತಾ ಇರುತ್ತೆ ಯಾವಾಗಲೂ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, ನಾವು ಸ್ಟ್ರಾಂಗ್ ಆಗಿರಬೇಕು ನಮಗೋಸ್ಕರ, ನಮ್ಮ ಮಗುಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ. ನೀವು ತುಂಬ ಜನ ಹೇಳ್ತೀರ ಸ್ವಾತಿ ನೀವು ತುಂಬ ಸ್ಟ್ರಾಂಗ್ ಅಂತ. ನಾನು ಮೇಲೆ ಎಷ್ಟೇ ಸ್ಟ್ರಾಂಗಾಗಿ ಕಾಣಿಸ್ಬೋದು, ಒಳಗೆ ನಾನು ತುಂಬಾ ಓವರ್ ಥಿಂಕರ್ ಆ್ಯಂಡ್ ತುಂಬ ವೀಕ್. ಅದು ಒಬ್ಬಳೇ ಇದ್ದಾಗ ಜಾಸ್ತಿ. ಸೊ ಅದು ಒಂದೊಂದು ಸತಿ ತುಂಬ ಹಾರ್ಡಾಗೆ ಹಿಟ್ಟಾಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ವೀರು ಕೂಡ ಅವನ ಫ್ರೆಂಚ್ ಫ್ರೈಸ್ ಎಂಜಾಯ್ ಮಾಡ್ತಿದ್ದ. ಈ ಥರ ಎಲ್ಲರೂ ಆಚೆ ಬಂದರೆ ಮಾತ್ರ ನಾವು ಕೊಡೋದು, ಯಾವಾಗಲೂ ಕೊಡೋಲ್ಲ. ಯಾವಾಗ ಮನ್ಸಿನ ಇಟ್ಸ್ ಓಕೆ, ಅವನು ತಿನ್ನಲಿ, ಅವನಿಗೆ ಸಾಲ್ಟೆಡ್ ಕೊಟ್ಟಿದ್ವಿ. ಆ್ಯಂಡ್ ಮೊಕ್ಟೈಲ್ ಆರ್ಡ್ರ್ ಮಾಡಿದ್ವಿ. ತುಂಬ ಪ್ರೀತಿಯಾಗಿ ಕಾಣಿಸ್ತಾ ಇತ್ತು ಅವ್ರು ತಂದಿದ್ದು ಗ್ಲಾಸ್ ಆ್ಯಂಡ್ ಅವ್ರು ಅರೇಂಜ್ ಮಾಡಿದ್ದೆಲ್ಲ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡ್ಕೋ ಅಂತ ನಿತಿನ್ ಕೈಲಿ ಕೊಟ್ಟಿದ್ದೆ. ಒಂದು ರಾಸ್ಬೆರಿದು, ಇನ್ನೊಂದು ಆರೆಂಜ್ದು. ನಾನು ಆರೆಂಜ್ ತೊಗೊಂಡೆ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಒಂದು ಕುಡಿಯೋದು ಒಂಥರ ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ. ಇಟ್ಸ್ ಯೂಶ್ವಲಿ ಒಂದು ಸೋಡಾ ಥರ ಅಷ್ಟೇ. ಆ್ಯಂಡ್ ಸುನಿ, ನಿತಿನ್ ಎಲ್ಲ ಬಿಯರ್ ಎಂಜಾಯ್ ಮಾಡ್ತಾಯಿದ್ರು. ಸೊ ಫೈನಲಿ ಒಂದು ಒಳ್ಳೆ ಬರ್ಡೇ ಪಾರ್ಟಿ ಆಯಿತು. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರಂಜು, ನಿತಿನ್, ಅನೋಷ್, ನಮ್ಮ ಅತ್ತೆ, ಗಾಯತ್ರಿ ಅಕ್ಕ, ನನ್ನ ಗಂಡ, ನನ್ನ ಮಗ, ಸೋನು ಅವರು, ಗೋಪಿ ಆ್ಯಂಡ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸೇರಿ ನನ್ನ ಬರ್ಡೇನ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ತುಂಬ ಖುಷಿ ಪಡಿಸಿದ್ದೀರಾ. ನಿಮ್ಮ ಮೆಸೇಜಲ್ಲಿ ಎಲ್ಲ ಓದಿದ್ದೀನಿ, ನಿಮ್ಮ ಸ್ಟೋರೀಸ್ ಎಲ್ಲ ನೋಡಿದ್ದೀನಿ ಆ್ಯಂಡ್ ಎಷ್ಟೋ ಜನ ಪ್ಯಾರಾಗಟ್ಲೆ ಎಲ್ಲ ಕಳಿಸ್ತಾಯಿದ್ರಿ. ತುಂಬ ನನಗೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಸುಶಿ ಟ್ರೈ ಮಾಡಿದೆ. ನನಗೆ ಕ್ವೈಟ್ ಇಷ್ಟ ಆಯಿತು. ಬಟ್ ಬೇರೆಯವ್ರು ಯಾರಿಗೂ ಅಷ್ಟು ಇಷ್ಟ ಆಗಲಿಲ್ಲ. ವೀರು ನೋಡ್ತಾ ಇರ್ಬೋದು, ನಾನು ತಿನ್ನೋದು ನೋಡಿ ಅವನು ಬಾಯಲ್ಲಿ ಮಾಡ್ತಾಯಿದ್ದ. ಬಟ್ ಓಕೆ. ಬಟ್ ನಾವು ವೆಜ್ ಸೂಸಿ ತೊಗೊಂಡಿದ್ವಿ, ನಾನ್ ವೆಜ್ ನಾವು ಟ್ರೈ ಮಾಡಲಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಓಕೆ ಅದು ಏನೋ ಒಂಥರ ಒಂದು ಸತಿ ಚೆನ್ನಾಗಿ ಅನಿಸ್ತು, ಒಂದು ಸತಿ ಓಕೆ ಅಂತ ಅನ್ನಿಸ್ತು. ಬಟ್ ಸುನಿಗಂತೂ ಇಷ್ಟನೇ ಆಗಿಲ್ಲ. ಅವ್ರ ಎಕ್ಸ್ಪ್ರೆಷನ್ ನೀವು ನೋಡಬೇಕು ಹೇಗಿತ್ತು ಏನೋ ಅಂತ. ನಿಮಗೆ ಯಪ್ಪ ಅಂತ ಅನಿಸುತ್ತೆ. ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ, ಯಾವ ಥರ ಟ್ರೈ ಮಾಡಿದ್ದೀರಾ ಅಂತ ಹೇಳಿ. ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಪ್ಲೇಸ್ ಆ ಥರ ಏನಾದ್ರು ಇದ್ರೆ ಹೇಳಿ. ನಂಗೆ ಇನ್ನೊಂದು ಸತಿ ಟ್ರೈ ಮಾಡಬೇಕು ಅಂತ ಆಸೆ ಇದೆ. ನಿಂಗೆ 2 ಥರ ಅನ್ನಿಸ್ತಾಯಿತ್ತು. ಒಂದು ಸತಿ ಚೆನ್ನಾಗಿತ್ತು ಅನ್ನಿಸ್ತು. ಆ್ಯಂಡ್ ನಾನು ಸೆಕೆಂಡ್ ಬೈಟ್ ತೊಗೊಂಡಾಗ ನನಗೆ ಓಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಒಂದು ಸತಿ ಫಿಶ್ದು ಟ್ರೈ ಮಾಡಬೇಕು ಸಾಲಮಂದು. ಸೊ ಅದೇ ಹೇಗಿರುತ್ತೆ ನೋಡೋಣ. ನಾನು ನೋಡಿದಾಗ ಹೇಳ್ತೀನಿ. ಆ್ಯಂಡ್ ಇವಾಗ ಎಲ್ಲರಿಗೂ ಟ್ರೈ ಮಾಡ್ಸೋಣ ಅಂತ, ರಂಜುಗೆ, ನಿತಿನ್ಗೆ, ಆಮೇಲೆ ಅನುಷಂಗೆ ಎಲ್ಲರಿಗೂ ನೀವು ಟ್ರೈ ಮಾಡಿ, ನೀವೊಂದು ತಗೊಳ್ಳಿ ಅಂತ ಅವ್ರಿಗೆಲ್ಲ ಟ್ರೈ ಮಾಡಿಸ್ತಾ ಇದ್ದೆ. ಆ್ಯಂಡ್ ಪಕ್ಕದ ಟೇಬಲಲ್ಲಿ ಒಂದು
ಚಿಕ್ಕ ಮಗು, ಒಂದು 3-4 ಮಂತ್ಸು 5 ಮಂತ್ಸ್ ಬೇಬಿ ಅನಿಸುತ್ತೆ. ಅಷ್ಟು ಚಿಕ್ಕ ಪಾಪನೂ ಕರ್ಕೊಂಡ್ಬಂದಿದ್ರು. ಒಂಥರ ನನಗೆ ಬರೋಲ್ಲಲ್ಲ ಅನ್ಸಾಯ್ತು. ನಾವು ವೀರನ ಅವಾಗ ಈ ಥರ ಆಚೆ ಎಲ್ಲ ಕರ್ಕೊಬಂದಿದ್ದೀವಿ, ಬಟ್ ಈ ಥರ ಕ್ರೌಡ್ ಪ್ಲೇಸ್ಗೆ ಮ್ಯೂಸಿಕ್ ಇರೋ ಥರ ಆ ಥರ ಜಾಗಕ್ಕೆ ಅಷ್ಟು ಅವನ್ನ ಕರ್ಕೊಂಡೋಗಿಲ್ಲ. ಬಟ್ ಎಲ್ಲ ಕಡೆ ಸುತ್ತಾಡಿಸ್ತಾ ಇದ್ವಿ. ಬಟ್ ಅವರು ಕರ್ಕೊಂಬಂದಿದ್ರು. ಅದು ನೋಡ್ಬಿಟ್ಟು ಒಂಥರ ಆಯಿತು. ಫಸ್ಟು ಓಕೆ ಎಲ್ಲೋ ರಂಜು, ಆಮೇಲೆ ಅದು ಹಿಟ್ಟಾಯ್ತು ಅನಿಸುತ್ತೆ. ಇಲ್ಲ ಚೆನ್ನಾಗಿಲ್ಲ ಒಂಥರ ಆಗ್ತೈತೆ ಅಂತ ಇಲ್ಲು ಓಕೆ ಅಂತ ಇಲ್ಲು. ಆಮೇಲೆ ಅನುಷಂಗೆ ಟ್ರೈ ಮಾಡು ಅಂದ್ವಿ. ಅವನು ಅನುಷ ಇಲ್ಲಪ್ಪ ನಾನು ಟ್ರೈ ಮಾಡಲ್ಲ ಅಂತ ಇದ್ದ. ಟ್ರೈ ಮಾಡೋ ಒಂದೇ ಒಂದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಆ್ಯಂಡ್ ಎಷ್ಟೊಂದು ಫುಡ್ ಆರ್ಡ್ರ್ ಮಾಡಿದ್ವಿ ನಾವು. ಪಿಜ್ಜಾ ಆಗಿರ್ಬೋದು ಆ್ಯಂಡ್ ಈ ನಾನ್ ವೆಜ್ ಪ್ಲ್ಯಾಟರ್ ಆ ಥರ ಎಲ್ಲ ಫುಡ್ ನಮಗೆ ಇಷ್ಟ ಆಯಿತು. ಸ್ವಲ್ಪ ನಿಮಗೆ ಪ್ರೈಸಿ ಅನಿಸ್ಬೋದು, ಬಟ್ ಒನ್ಸ್ ಇನ್ ಎ ವೈಲ್ ಈ ಥರ ಯಾವುದಾದ್ರೂ ಬರ್ಡೇ ಇಲ್ಲ ಅಕೇಶನ್ಗೆ ಹೋದಾಗ ಚೆನ್ನಾಗಿರುತ್ತೆ. ಆ್ಯಂಡ್ ನಾವೇನು ರೆಗ್ಯುಲರಾಗಿ ಹೋಗಲ್ಲ, ಯಾವಾಗಲೋ ವರ್ಷಕ್ಕೆ 1 ಸತಿ 2 ಸತಿ ಆ ಥರ ಹೋಗೋದು. ಇಲ್ಲ ನಾನು ಫ್ರೆಂಡ್ಸ್ ಜೊತೆ ಹೋದರೆ ಹೋಗೋದಷ್ಟೇ. ಬಟ್ ಸುನಿಗೆ ಈ ಥರ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಅವ್ರಿಗೆ ಮನೆಯಲ್ಲಿ ಪಾರ್ಟಿ ಮಾಡೋದೇ ಇಷ್ಟ ಆಗುತ್ತೆ ಆಚೆಗಿಂತ. ಸೊ ಹಾಗಾಗಿ ನಾವು ಮೋಸ್ಟ್ ಆಫ್ ದ ಟೈಮ್ ನಾವು ಬರೀ ಮನೆಯಲ್ಲೇ ಪಾರ್ಟಿ ಮಾಡ್ತೀವಿ. ಆ್ಯಂಡ್ ಇವಾಗ ನಿತಿನಿಗೆ ಟ್ರೈ ಮಾಡು ಅಂತ, ಅವನು ಸರಿ ನಾನು ಟ್ರೈ ಮಾಡೇ ಬಿಡ್ತೀನಿ ಅಂದ. ಅವನ ಎಕ್ಸ್ಪ್ರೆಷನ್ನು ನೋಡಿ ಹೇಗಿರುತ್ತೆ ಅಂತ. ನಂಗೆ ಒಂಥರ ಈ ಥರದ್ದೆಲ್ಲ ಇಷ್ಟ. ಹೊಸ ಟ್ರೈ ಮಾಡಿಸ್ಬೇಕು, ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಈ ಥರ ಕ್ಯಾಪ್ಚರ್ ಮಾಡಬೇಕು ಅನ್ನೋದು. ನಿಮಗೂ ಇಷ್ಟ ಆಗುತ್ತಾ ಅಂತ ಹೇಳಿ. ಸುಹಾಸ್ ಕೂಡ ನನಗೆ ವಿಶ್ ಮಾಡಿದೆ. ಅದನ್ನು ಇವಾಗ ಕಮೆಂಟಲ್ಲಿ ಕೇಳ್ಬಿಡ್ತೀರಾ. ಸೊ ಅದಕ್ಕೆ ಅದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ಕೂಡ ವಿಶ್ ಮಾಡಿದ್ರು. ನಮ್ಮಪ್ಪನೂ ದೇವ್ರ ಮನೆಗೆ ಹೂವು ಎಲ್ಲ ಅವರೇ ತಂದುಕೊಟ್ಟಿದ್ರು ಈ ವರ್ಷ. ಸೊ ಒಂಥರ ಚೆನ್ನಾಗಿತ್ತು. ಎಲ್ಲರೂ ಇದ್ದರು, ಬಟ್ ನಾವು ಒಬ್ಬರು ಇರಲಿಲ್ಲ. ಏನು ಹೇಳೋದು, ಒಂಥರ ವಿಯರ್ಡ್ ಫೀಲಿಂಗ್ ಅದು. ಓಕೆ, ಅವನ ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ ಅಂತ. ಅವನು ಕಷ್ಟಪಟ್ಟು ತಿಂತಾಯಿದ್ದ. ಅಕ್ಕ ಕಟ್ ಮಾಡು ಪ್ಲೀಸ್, ಅಕ್ಕ ಕಟ್ ಮಾಡು ಅಂತ ಇದ್ದ. ನಾನು ಇಲ್ಲ ನೀನು ತಿನ್ನು, ನಿನ್ನ ಬಿಡೋಲ್ಲ ನಾನು ಅಂತ. ಅವ್ನಿಗೆ ಹೇಳೋಕ್ಕಾಗ್ತಾಯಿಲ್ಲ ಬಿಡೋಕ್ಕಾಗ್ತಾಯಿಲ್ಲ ಅನ್ನೋ ಥರ ಇತ್ತು ಅವ್ನ ಎಕ್ಸ್ಪ್ರೆಷನ್. ಹಂಗೂ ಹಿಂಗೂ ತಿಂದ ಹೆಂಗೋ. ಆಮೇಲೆ ಎಲ್ಲರೂ ಅಂತ ಇದ್ರ ಬಳೆ ತಂಗ್ಲನ್ನ ಇದ್ದಂಗಿದೆ ಅಂತ. ಬಟ್ ಚೆನ್ನಾಗಿತ್ತು. ನೀವು ಏನಾದ್ರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಮೇ ಬಿ ನಮಗೆ ಅದು ಇಷ್ಟ ಆಗಲ್ಲ. ನಮಗೆ ಒಂದು ಸ್ವಲ್ಪ ಈ ನಾಟಿ ಸ್ಟೈಲ್ ಆ ಥರ ಇಷ್ಟ ಆಗುತ್ತೆ. ಆ್ಯಂಡ್ ಫೈನಲಾಗಿ ನಾವು ಒಂದು ಶೆಜ್ವಾನ್ ಫ್ರೈಡ್ ರೈಸ್ ತೊಗೊಂಡು ಎಲ್ಲರೂ ಶೇರ್ ಮಾಡಿಕೊಂಡು ತಿಂದ್ಬಿಟ್ಟು ಬಂದ್ವಿ. ಎಲ್ಲ ಫುಡ್ಡು ಒಂಥರ ಟೇಸ್ಟ್ ಮಾಡಿದ್ವಿ. ಪಿಜ್ಜಾ ಟೇಸ್ಟ್ ಮಾಡಿದ್ವಿ, ಸೂಶಿ, ಆಮೇಲೆ ಲಾಸ್ಟಲ್ಲಿ ನಮ್ಗೆ ಅನ್ನನೇ ಬೇಕು. ಹಾಗಾಗಿ ಒಂದು ಶೆಜ್ವಾನ್ದು ಎಗ್ ಫ್ರೈಡ್ ರೈಸ್ ತೊಗೊಂಡು ಮ್ಯೂಸಿಕಲ್ಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಲ್ಮೋಸ್ಟ್ ನಾವು ಒಂದು 3-4 ಅವರ್ ಇದ್ವಿ. ಎಂಜಾಯ್ ಮಾಡಿಕೊಂಡು ವೀರು ಕೂಡ ಅಲ್ಲೇ ಕೊಂಡಿ ಹಾಲು ಕುಡ್ದು ಒಂದಷ್ಟು ಫ್ರೆಂಚ್ ಫ್ರೈಸ್ ತಿಂದು ಅವನು ಎಷ್ಟು ಎಂಜಾಯ್ ಮಾಡ್ದ ಅಂದರೆ ರಾತ್ರಿ 12 ಗಂಟೆವರೆಗೂ ಎದ್ದಿದ್ದ. ಆಮೇಲೆ ಈ ಥರ ಆಚೆ ಬಂದಾಗೂ ಚೆನ್ನಾಗಿ ಎಂಜಾಯ್ ಮಾಡ್ದ. ಸೊ ಖುಷಿ ಆಯಿತು. ಆ್ಯಂಡ್ ಹೀಗಿತ್ತು ನನ್ನ 30th ಬರ್ಡೇ ಸೆಲೆಬ್ರೇಷನ್. ನೀವು ತುಂಬ ಜನ ವ್ಲಾಗ್ ಹಾಕಿ ಸ್ವತಿ ಲೇಟ್ ಆಯಿತು ಅಂತ ಕೇಳ್ತಾಯಿದ್ರಿ. ತುಂಬ ಲೆಂತಿ ವ್ಲಾಗ್ ಎಂಡ್ವರೆಗೂ ಯಾರು ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಯಾರು ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು.